ವಿರಾಮದ ನಂತರ ಮತ್ತೊಮ್ಮೆ ಧ್ವನಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ನಾವು ಈಗಾಗಲೇ ಹೇಳಿದಂತೆ ಒಂದು ರೀತಿಯ ಚಿಕಿತ್ಸೆ ಕೊಡೋದಕ್ಕೆ ಶಿಕ್ಷಣ ಸಂಸ್ಥೆಗಳು ಮುಂದೆ ಬಂದಿದ್ದರೂ ಕೂಡ ಹಣದ ಅಗತ್ಯ ತುಂಬ ಇದೆ. ಕೂಲಿ ನಾಲಿ ಮಾಡ್ತಕ್ಕಂಥವರು ಗಂಗಪ್ಪನವರು. ಸೊ ಪ್ರಸಾದ್ನ ಟ್ರೀಟ್ಮೆಂಟ್ಗೋಸ್ಕರ ಯಾರಾದರೂ ಸಹೃದಯರು ಆತನಿಗೆ ಸಹಾಯ ಮಾಡಬೇಕು ಅಂತಂದರೆ ನಾವು ಈಗಾಗಲೇ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ. ಆತನ ಸಂಖ್ಯೆಯನ್ನು ಈ ಕಾರ್ಯಕ್ರಮ ಮುಗಿದ ನಂತರ ನೀವು ಕರೆ ಮಾಡಬಹುದು, ಆತನಿಗೆ ಸಹಾಯ ಮಾಡಬಹುದು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಶಿಕ್ಷಣ ಸಂಸ್ಥೆ ನಾವು ಆತನಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ಅವನನ್ನು ಗುಣಪಡಿಸ್ತೀವಿ ಅಂತ ಬಂದಿರಬೇಕಾದ್ರೆ ಅದೊಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಸೊ ಡಾಕ್ಟರ್ ಶ್ರೀನಿವಾಸ್, ನೀವು ಈಗಾಗಲೇ ಆ ಮಗುವನ್ನು ಮಧ್ಯಾಹ್ನ ನಿಮ್ಮ ಇದಕ್ಕೆ ಕಳಿಸ್ಕೊಟ್ಟಾಗ MS ರಾಮಯ್ಯ ಮೆಡಿಕಲ್ ಕಾಲೇಜಿನ ವತಿಯಿಂದ ನಾವು ಆತನಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದು. ಸೊ ನಮ್ಮ ಶ್ರಮನೂ ಎಲ್ಲೋ ಒಂದು ಕಡೆ ಸಾರ್ಥಕ ಆಯಿತು ಅಂತ ನಮಗನ್ನಿಸ್ತಾ ಇದೆ. ಸೊ ಇವನಿಗೆ ಈಗ ಏನು ವಾಟ್ ನೆಕ್ಸ್ಟ್ ನಿಮ್ಮ ಕಡೆಯಿಂದ ಅಂತ? ಈಗ ನೀವು ಫಸ್ಟ್ ನಿಮ್ಮಿಂದ ನಮಗೆ ಫೋನ್ ಕಾಲ್ ಬಂದ ಕೂಡಲೇ ನೆಕ್ಸ್ಟ್ ನಾನು ಈ ಮಗುನ ನೋಡಿ ಮಾಡಿದ್ದೆ, ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ ಫೋನ್ ಮಾಡಿದ್ದೆ, ಡಾಕ್ಟರ್ ನರೇಂದ್ರನಾಥ್ ಅಂತ. ಈ ಥರ ಒಂದು ಮಗು ಇದೆ ಆ್ಯಂಡ್ ಸೊ ಅವ್ರು ಹೇಳಿದ್ದು ಎಲ್ಲರಿಗೂ ಮಾಡ್ತಾ ಇದ್ದು, ಇವ್ನು ಮಾಡೋದ್ರಲ್ಲಿ ಏನಿದೆ ಮಾಡಿ ಕರ್ಕೊಂಬನ್ನಿ, ನೋ ಪ್ರಾಬ್ಲಮ್. ಓಕೆ. ಸೊ ನಮ್ಮ ಹಾಸ್ಪಿಟಲ್ ಆಲ್ರೆಡಿ ದೇರ್ ಇಸ್ ಅ ಪಾಲಿಸಿ ಫಾರ್ ಆಲ್ ದ ಪುವರ್ ಪೀಪಲ್ಗೆ ಒಂದು ಸಪರೇಟ್ ಪಾಲಿಸಿ ಇದೆ. ಸೊ ಅದ್ರ ಪ್ರಕಾರ ವಿಲ್ ಮೀಟ್ ದ ಎಕ್ಸ್ಪೆಂಡಿಚರ್ ಆಫ್ ಹಾಸ್ಪಿಟಲ್ ಕೇರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಹಾಸ್ಪಿಟಲ್ ಕೇರ್ ಎಕ್ಸ್ಪೆಂಡಿಚರ್ ಅಷ್ಟೇ ಇರಲ್ಲ ಇವರಿಗೆ, ಯಾಕೆ ಅಂದರೆ ಒಂದು ದಿವಸ ಹಾಸ್ಪಿಟಲ್ ಬಂದು ಹೋಗ್ಬೇಕಂದ್ರೆ ಒಂದು ದಿವಸದ ಕೂಲಿನೂ ಒಟ್ಟೋಗುತ್ತೆ, ಮತ್ತು ಅವತ್ತಿನ ಬರೋದು ಹೋಗೋದು ಖರ್ಚು, ಮತ್ತು ಅನ್ನ ಇದು ಊಟದ್ದು ಇನ್ನೊಂದು ಅದು ಇದು ಬಟ್ಟೆ ಬರೆ ಅವೆಲ್ಲ ಇದ್ದೇ ಇರ್ತವೆ. ಸೊ ಇದಷ್ಟು ಹಾಸ್ಪಿಟಲ್ ಕೇರ್ ಅಷ್ಟೇ ನೋಡದೆ ಆಗಲ್ಲ, ಅವ್ರ ಖರ್ಚುಗಳು ಇದ್ದೇ ಇರ್ತವೆ. ಅದೊಂದು ಪಾರ್ಟು. ಈಗ ನೆಕ್ಸ್ಟು ಟ್ರೀಟ್ಮೆಂಟು ಅಂತ ಶುರು ಮಾಡಿದ್ರೆ ಫಸ್ಟ್ ನಾವು ಇಂಥ ಪೇಷಂಟ್ ಬಂದ ಕೂಡಲೇ ನಾವು ಹೇಳೋದೇನೆಂದರೆ, ನಮ್ಮ ಹತ್ರ ಇರೋ ಇದೇ ಥರ ಪೇಷಂಟ್ಸು ಬೇರೆ ಪೇಷಂಟ್ಸ್ನ ಇವ್ರನ್ನ ಭೇಟಿ ಮಾಡಿಸ್ತೀರಾ? ಓಕೆ. ಯಾಕೆಂದರೆ ಅದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇರೋರು ಇರ್ತಾರೆ. ಈಗ 2 ತಿಂಗಳಿಂದ ಟ್ರೀಟ್ಮೆಂಟ್ ಶುರು ಮಾಡೋರು ಇರ್ತಾರೆ, ಟ್ಯೂಬ್ ಕ್ಲೋಸ್ ಮಾಡಿಸ್ಕೊಂಡು ಚೆನ್ನಾಗಿರೋರು ಇರ್ತಾರೆ. ಸೊ ಕ್ಲೋಸ್ ಮಾಡಿಸ್ಕೊಂಡು ನಿನ್ನೆ ಮದುವೆ ಮಾಡ್ಕೊಂಡಿರೋನು ಇರ್ತಾನೆ, ಹೋದ ವರ್ಷದ ಮದುವೆ ಮಾಡ್ಕೊಂಡಿರೋನು ಇರ್ತಾನೆ, ಈಗ ಇನ್ನೊಂದು ಹೆಣ್ಣು ನೋಡೋಕೆ ಹೋಗ್ತಾ ಇರೋನು ಇರ್ತಾನೆ. ಆ ಥರ ಡಿಫ್ರೆಂಟ್ ಸ್ಟೇಜಸ್ ಲೆವೆಲಲ್ಲಿ ಇರೋರು ಇರ್ತಾರೆ. ಒಂದು ವರ್ಷದಿಂದ ಇಷ್ಟಿಷ್ಟು ಈಗ ಕ್ಲೋಸ್ ಮಾಡಿಕೊಂಡು ಮ್ಯಾನೇಜ್ ಮಾಡೋರು ಇರ್ತಾರೆ. ನಾವು ಎಷ್ಟೇ ಹೇಳಿದ್ರು ಅವ್ರಿಗೆ ನಮ್ಮದು ಟೆಕ್ನಿಕಲ್ ಲ್ಯಾಂಗ್ವೇಜ್ ಆಗುತ್ತೆ. ಅವ್ರ ಹತ್ರ ಒಂದು 4 ಜನ ಬೇರೆ ಬೇರೆ ಹಂತದಲ್ಲಿ ಇರೋರ್ನ ಅವ್ರು ಭೇಟಿ ಆಗ್ಬಿಟ್ರೆ, ಇವನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಇವತ್ತು ಕ್ಲೋಸ್ ಮಾಡಿಸ್ಕೊಂಡವನು ಇವತ್ತು, ಆವಾಗ ನಂಬಿಕೆ ಬರುತ್ತೆ. ಏನಂದ್ರೆ 4 ವರ್ಷ 5 ವರ್ಷ 3 ವರ್ಷ ಎಷ್ಟು ವರ್ಷದ್ದಾದ್ರೂ ಆಗಲಿ, ತಿಂಗಳಂದಿರ್ತೀವಿ 3 ತಿಂಗಳಂದಿರ್ತೀವಿ, ಅದೆಲ್ಲ ಎಷ್ಟು ವರ್ಷ ಆಗುತ್ತೆ, ಏನಾಗುತ್ತೆ, ಏನೇನು ಖರ್ಚುಗಳು, ಅವ್ರದ್ದೇ ಆದ ಒಂದು ಅವ್ರ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಸೊ ನಿಮ್ಮ ಟ್ರೀಟ್ಮೆಂಟಿನ ಪ್ಯಾರಲಲ್ ಟ್ರೀಟ್ಮೆಂಟ್ ಇದು ಒಂಥರ ಮಾನಸಿಕ ಧೈರ್ಯ ತುಂಬತಕ್ಕಂಥ ಬರಬೇಕು ಫಸ್ಟ್. ಅವ್ರು ಬೇರೆಯವ್ರನ್ನೆಲ್ಲ ಒಂದಷ್ಟು ಜನ ಅವ್ರು ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗುತ್ತೆ, ಹೌದು ಈ ಥರ ಮಾಡಿಸ್ಕೊಂಡವರು ಈ ಪರಿಸ್ಥಿತಿಯಲ್ಲಿ ಒಬ್ಬರಿದ್ದಾರೆ. ಈಗ ಒಬ್ಬೊಂದು 4 ವರ್ಷದ ಪರಿಸ್ಥಿತಿ ಫುಲ್ ಎಲ್ಲ ತೋರಿಸೋದಕ್ಕೆ ಆಗೋದಿಲ್ಲ. ಸೊ 4 ವರ್ಷದ ಹಿಂದೆ ಬಂದಿದ್ದೆ, ಅವಾಗ ಡಾಕ್ಟರ್ ಹಿಂಗೆ ಹೇಳಿದ್ರು, ನನಗೂ ಇಷ್ಟಿಷ್ಟು ಅಷ್ಟು ಸಂಶಯಗಳಿದ್ವು, ಡೌಟ್ ಇತ್ತು, ಅವ್ರು ಹಿಂಗೆ ಹೇಳ್ತಿದ್ರು, ಇವ್ರು ಹಿಂಗೆ ಹೇಳ್ತಿದ್ರು, ಆದರೆ ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳೋನೊಬ್ಬ ಇರ್ತಾನೆ, ಅವ್ರನ್ನ ಭೇಟಿ ಮಾಡಿಸ್ತೀವಿ ಫಸ್ಟ್. ಆಮೇಲೆ ಇನ್ನೊಂದು ಏನು ಅಂದರೆ ಅವ್ನು ಸ್ಕೂಲಿಗೆ ಕಳಿಸ್ತೀವಿ. ಸ್ಕೂಲಿಗೆ ಕಳಿಸೋದು ಅಷ್ಟು ಈಸಿ ಇಲ್ಲ, ಯಾಕೆ ಅಂದರೆ ಸ್ಕೂಲಲ್ಲಿ ಟೀಚರ್ಗಳು ಹೆದರ್ತಾರೆ, ಪಕ್ಕದ ಮಕ್ಕಳು ಹಿಂಜರಿತಾರೆ. ನಾವು ವಿ ಬಿಕಮ್ ಇನ್ವಾಲ್ವ್ಡ್ ವಿತ್ ದೆಮ್. ಸೊ ಬೇಕಿದ್ರೆ ಅವ್ರ ಹೆಡ್ ಮಾಸ್ಟರ್ ಆಗಲಿ ಕ್ಲಾಸ್ ಟೀಚರ್ ಆಗಲಿ ಅವ್ರ ಹತ್ರ ಮಾತಾಡ್ತೀವಿ. ದಟ್ ಈಸ್ ವಾಟ್ ವಿ ಡೂ ರೆಗ್ಯುಲರ್ಲಿ. ಅವ್ರ ಹತ್ರ ಮಾತಾಡ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ, ಈ ಥರ ಟ್ಯೂಬ್ ಹಾಕಿದ್ವಿ, ಏನು ತೊಂದರೆ ಆಗಲ್ಲ, ಬೈ ಚಾನ್ಸ್ ಏನಾದರೂ ಎಮರ್ಜೆನ್ಸಿ ತೊಂದರೆ ಇದ್ದರೆ ಏನು ಮಾಡಬೇಕು ಅವೆಲ್ಲ ಇದು ಮಾಡ್ತೀವಿ. ನೆಕ್ಸ್ಟ್, ಸೊ ದೀಸ್ ಆರ್ ದ ಮೇನ್ ಪಾರ್ಟ್ಸ್. ಓಕೆ. ಅದಾದಮೇಲೆ ಅವ್ರಿಗೆ ಟ್ಯೂಬ್ ಕೇರು ಅವು ಇವು ಎಲ್ಲ ಹೇಳ್ಕೊಡ್ತೀವಿ. ನೆಕ್ಸ್ಟು ಅವಾಗ ರಿಅಸೆಸ್ಮೆಂಟ್ ಮಾಡ್ತಾನೆ ಇರ್ತೀವಿ. ಎನಿ ಟೈಮ್ ಈ ಥರ ಒಂದೊಂದ್ಸಲಿ ಡೈಲಟೇಷನ್ ಮಾಡಬೇಕು ಅಂತ ಅನ್ಸಿದ್ರೆ ಸ್ಟೇಜ್ಡ್ ಆವಾಗ ಡಿಸಿಷನ್ಸ್ ಮಾಡ್ತೀವಿ. ಮಾಂಟ್ಗೊಮರಿ ಟ್ಯೂಬ್ ಹಾಕ್ಬೇಕಂದ್ರೆ ಟ್ಯೂಬ್ ಹಾಕ್ಕೊಡ್ತೀವಿ. ಫುಲ್ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನಿಸಿದ್ರೆ ಆ ಥರ ಮಾಡ್ತೀವಿ. ಬಟ್ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ವಿತ್ ರೀಅಸೆಸ್ಮೆಂಟ್ ಮಾಡಿಕೊಂಡು ಡಿಸಿಷನ್ಸ್ ತೊಗೊತೀವಿ ಹೊರತು ದೇರ್ ಇಸ್ ನೋ ಪಾಯಿಂಟ್ ಇನ್ ಡೈರೆಕ್ಟಾಗಿ ನೀರು ವಾರ್ ಮಾಡಲ್ಲ. ಆಗಲೇ ಹೇಳಿದ ಪ್ರಕಾರ ವಾರ್ ಮಾಡಲ್ಲ. ಸೊ ಹಾಗಾದ್ರೆ ಅಂದರೆ ಇವೆಲ್ಲ ಉಚಿತವಾಗಿ ನಡೀತಕ್ಕಂಥ ಪ್ರೋಸೆಸ್ ನಮ್ಮದು ಹಾಸ್ಪಿಟಲಲ್ಲಿ. ಆಸ್ ಫಾರ್ ಆಸ್ ದ ಹಾಸ್ಪಿಟಲ್ ಕಾಸ್ಟ್ ಇಸ್ ಕನ್ಸರ್ನ್ಡ್, ನಾವು ಉಚಿತವಾಗಿ ನೋಡ್ಕೊತೀವಿ. ಡಾಕ್ಟರು, ಟ್ರೀಟ್ಮೆಂಟ್ಸು, ಟೆಸ್ಟ್ಸು ಅವೆಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಸೊ ಅಂದರೆ ಇವರು ಏನು ಯಾವುದಕ್ಕೆ ಇವರು ಎಕ್ಸ್ಪೆಂಡ್ ಮಾಡಿ ಇಂಪ್ಲಾಂಟ್ಸ್. ಈಗ ನಾನು ಹೇಳ್ದಂಗೆ ಈ ಟ್ಯೂಬು ಅಂಡ್ ಅದಕ್ಕೊಂದು ಟ್ಯೂಬ್ ಬೇಕಾಗುತ್ತೆ, ಮತ್ತು ಅದಕ್ಕೆ ಒಂದು ಸ್ಪೀಕಿಂಗ್ ವ್ಯಾಲ್ವ್ ಅಂತ ಜೋಡಿಸ್ಬೇಕಾಗುತ್ತೆ. ಸೊ ಅವೆರಡೂ ಸೇರಿ ಒಂದು 20-25 ಸಾವಿರ ತನಕ ಆಗ್ಬೋದು. ಅದು ಭರಿಸ್ಬೇಕಾಗತ್ತೆ. ಅದಲ್ದಿರ ಇನ್ನೂ ಏನು ಅಂತಂದರೆ, ಈ ಥರ ಮಗು ಒಂದು ಮನೆಯಲ್ಲಿರ್ಬೇಕಾದ್ರೆ ಆ ಮಗುದು ಎಕ್ಸ್ಪೆಂಡಿಚರ್ ಡಬಲ್ ಆಗುತ್ತೆ. ಹೌದು. ಈಗ ಅವರು 3,000 ರೂಪಾಯಿ 5,000 ರೂಪಾಯಿದ ಒಂದು ಕುಟುಂಬ ನಡೆಸ್ತಾ ಇರೋರು 10,000 ರೂಪಾಯಿದು ಆಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ಒಂದು ಮಗು ಇದೆ ಅಂತಂದ್ರೆ, ಸೊ ಅದೂ ಅವ್ರಿಗೆ ದೇ ವಿಲ್ ಡೆಫಿನೆಟ್ಲಿ. ಈಗ ಅವರು 30 ದಿವಸ ಕೆಲಸ ಮಾಡೋಕ್ಕಾಗಲ್ಲ.
ಒಂದಷ್ಟು ದಿವಸ ರಜೆಗಳಾಗ್ತವೆ, ಅವೆಲ್ಲ ಆಗೇ ಆಗ್ತವೆ. ಸೊ ಮತ್ತೆ ಸ್ಕೂಲು ಅಂದ್ರೂ ಸ್ವಲ್ಪ ಚೆನ್ನಾಗಿರೋ ಸ್ಕೂಲ್ಗೆ ಹಾಕಬೇಕು, ಇಂಥವೆಲ್ಲ ಬರ್ತವೆ. ಸೊ ಅಲ್ಲೂ ಕ್ಲೀನ್ಲಿನೆಸ್ ನೋಡ್ಕೋಬೇಕು, ಬಟ್ಟೆ ಬರೀ ಚೆನ್ನಾಗಿರೋದು ಹಾಕೋಬೇಕು, ನೀಟಾಗಿರ್ಬೇಕು. ಅವನಿನ್ನು ಏನು ಗಾರೆ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬೇರೆ ಮಕ್ಕಳ ಥರ ಇವನು ಅದೇ ಧೂಳು ಅದೇ ಇದರಲ್ಲಿ ಬಿಡೋಕ್ಕಾಗಲ್ಲ. ಸೊ ಇವೆಲ್ಲ ನೋಡ್ಕೊಳ್ಳೋದಕ್ಕೆ ಈಗ ನಾನು ಆಸ್ ಎ ಡಾಕ್ಟರ್ ಟ್ರೀಟ್ಮೆಂಟ್ ನೋಡ್ಕೋಬಹುದು. ಸೊ ಇಂಥದಕ್ಕೆ ಅವ್ರ ಸಹಾಯ ಬೇಕೇ ಬೇಕಾಗುತ್ತೆ. ಖಂಡಿತ. ಸೊ ಅದಕ್ಕೋಸ್ಕರನೇ ನಾವು ಕೂಡ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಸೊ ಯಾರಾದರೂ ಸಹೃದಯರು ಈತನಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಲ್ಲಿ ಖಂಡಿತ ಈಗ ಕೊಡ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಅವ್ರ ಜೊತೆ ಮಾತಾಡಿ ಅವ್ರಿಗೆ ಯಾವ ರೀತಿಯಲ್ಲಿ ನೀವು ಸಹಾಯ ಮಾಡ್ಬೋದು, ಧನ ಸಹಾಯ ಮಾಡ್ಬೋದಾ, ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದಾ, ಖಂಡಿತ ಮುಂದೆ ಬಂದು ಈಗಾಗಲೇ ನಮ್ಮ ದುನಿಯಾ ಕಾರ್ಯಕ್ರಮದಲ್ಲೇ ನಾವು ಈ ಥರದ್ದು ಬೇಕಾದಷ್ಟು ಜನ ಪೇಷಂಟ್ಸ್ಗಳನ್ನ ಕರ್ಕೊಂಡು ಬಂದು ಕೂರಿಸಿ ಅವರ ನೋವೇನು ಅಂತ ಅವ್ರ ಬಾಯಲ್ಲೇ ಹೇಳಿಸಿ ಬೇಕಾದಷ್ಟು ಜನ ತುಂಬ ಜನ ಹೆಲ್ಪ್ ಮಾಡಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದೆ. ಸೊ ಈಗಲೂ ಕೂಡ ನೀವು ಕೂಡ ಆ ರೀತಿ ಇದನ್ನು ಮಾಡಬಹುದು ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಡಾಕ್ಟರ್, ಇವಾಗ ಅಷ್ಟೆಲ್ಲ ಆದ ನಂತರ ಈಗ ಈ ವ್ಯಕ್ತಿಗೆ ಈ ಮಗುಗೆ ಆ ಟ್ಯೂಬನ್ನು ತೆಗೆದು ಅದು ಆ ವಾಲ್ವ್ ಕ್ಲೋಸ್ ಆಗಿ ನಿಮ್ಮಂತೆ ಆಗಬೇಕು ಅಂತಂದರೆ ಅದಕ್ಕೆ ಸುಮಾರು ಎಷ್ಟು ಟೈಮ್ ಹಿಡಿಬೋದು ಅಂತಕ್ಕಂಥ? ಈಗ ನನ್ನ ಊಹೆ ಪ್ರಕಾರ ಈಗ ನೋಡಿದರೆ ನಾನು ವರ್ಷಗಳಲ್ಲೇ ಮಾತಾಡ್ತೇನೆ. ಓಕೆ. ತಿಂಗಳಲ್ಲಿ ದಿನಗಳಲ್ಲಿ ಮಾತಾಡೋದಿಲ್ಲ. ಓಕೆ. ಈ ಥರ ಇದಕ್ಕೆ ಬೇರೆದು ದಿನಗಳಲ್ಲಿ ಮಾತಾಡೋ ಕಂಡೀಷನ್ಸ್ ಬೇರೆ. ಕೆಲವೊಂದರಲ್ಲಿ 2 ಸೆಕೆಂಡ್ ಟೈಮು ಕೊಡೋದಿಲ್ಲ, ಒಂದೊಂದ್ಸಲಿ ಪೇಷಂಟ್ ಕನ್ಸೆಂಟು ತಗೊಳ್ಳೋದಿಲ್ಲ. ಆ ಥರ ಆಪರೇಷನ್ಸ್ ಇರ್ತವೆ. ಈಗ ಫಸ್ಟ್ ಟ್ರೇಕಿಯಾಸ್ಟಮಿ ಅನ್ನೋದು ಮಾಡಿದ್ದು ಉಸಿರು ಕಟ್ಕೊಂಡು ಬಂದಿರ್ತಾನೆ ಅಂತಕೊಳ್ಳಿ, ಈ ಆಪರೇಷನ್ಗೆ ಪೇಷಂಟ್ ಕೇಳೋದು ಇಲ್ಲ ನಾವು. ಸಮ್ಟೈಮ್ಸ್ ಇಫ್ ಈಸ್ ಅನ್ ಲೈಫ್ ಅಂಡ್ ಡೆತ್ ಸಿಚುವೇಶನ್ ಮಾಡ್ಬಿಡ್ತೀವಿ ಫಸ್ಟ್, ಆಮೇಲೆ ಬಂದು ಎಕ್ಸ್ಪ್ಲೈನ್ ಮಾಡ್ಕೊತೀವಿ. ಈಗಿರೋ ಪರಿಸ್ಥಿತಿ ಅದಲ್ಲ. ಸೊ ಟೈಮ್ ಇದೆ, ಇನ್ನು ಟೈಮ್ ಇದೆ, ಚೆನ್ನಾಗಿ ಆಗುತ್ತೆ. ಬಟ್ ಅಷ್ಟು ಟೈಮ್ ನಡೆಸೋದೇ ಈಗಿರೋದು ಪ್ರಾಬ್ಲಮ್. ಅಲ್ಲಿ ತನಕ ನಡ್ಸ್ಕೊಂಡು ಇದು ಕೆಲವರು ಎಷ್ಟೋ ಜನಕ್ಕೆ 1 ಎಕರೆ ಜಮೀನು ಮಾರ್ಕೊಂಡ್ಬರ್ತೀನಿ, ಇರೋ ಟ್ರ್ಯಾಕ್ಟರ್ ಮಾರ್ಕೊಂಡ್ಬರ್ತೀನಿ, ಬೇಗ ರೆಡಿ ಮಾಡಿ ಕಳಿಸಿ ಅಂತಾರೆ. ಆ ಥರ ಪರಿಸ್ಥಿತಿ ಅಲ್ಲ. ಆ ಥರ ಪರಿಸ್ಥಿತಿ ಅಲ್ಲ. ಸೊ ತಿಂಗಳು ಯಾವುದೇ ಫುಲ್ ಮೋಸ್ಟ್ ಅಗ್ರೆಸಿವ್ ಡಾಕ್ಟರ್ ಅದನ್ನು ದೇ ಆಲ್ಸೋ ಟಾಕ್ ಇನ್ ಮಂತ್ಸ್ ಥಿಂಗ್ಸ್. ಕನ್ಸರ್ವೇಟಿವ್ ಆಗಿ ವಿತ್ ಗಾಡ್ ವಿ ವಿಲ್ ಮೂವ್. ಓಕೆ ಸರ್, ಖಂಡಿತ ನಿಮ್ಮ ವೈದ್ಯಕೀಯ ಸಂಸ್ಥೆಯವರು ಇಷ್ಟೊಂದು ಒಬ್ಬ ಬಡವರು ಬಂದಾಗ ಈ ಥರ ತೊಂದರೆಯಿಂದ ಅನುಭವಿಸ್ತಾ ಇರತಕ್ಕಂಥದ್ದು, ನೀವು ಅವನಿಗೆ ಅಂದರೆ ಈಗ ಎಷ್ಟೇ ಆದರೂ ಕೂಡ ಒಂದು ಡಾಕ್ಟರ್ ಫೀಸ್ ಕೂಡ ಕೊಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು ನೀವು ಅಷ್ಟೆಲ್ಲ ಉಚಿತವಾಗಿ ನಾವು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದ ಕೆಲಸ. ಗಂಗಪ್ಪನವರೇ, ನೀವೀಗ ವೈದ್ಯರ ಮಾತೆಲ್ಲ ಕೇಳಿಸ್ಕೊಂಡಿರಬಹುದು. ಸೊ ಇವ್ರ ಜೊತೆಯಲ್ಲಿ ನೀವು ಅವರ ಫ್ಯಾಮಿಲಿ ಮೆಂಬರ್ ಆಗಿ ಅವ್ರ ಜೊತೆಯಲ್ಲಿ ಇದ್ಕೊಂಡು ನಿಮ್ಮ ಮಗನ ಆದಷ್ಟು ಬೇಗ ಹುಷಾರು ಮಾಡಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಏನು ಅನ್ಕೊಂಡಿದ್ದೀರಾ, ಮಾಡ್ಕೋತೀರಾ ಹಾಗಾದರೆ? ಪ್ರಸಾದ್, ಏನು ಈಗ ಡಾಕ್ಟರ್ ನಿಮ್ಮ ಜೊತೆ ಇದ್ದಾರೆ, ಅವೆಲ್ಲ ತೆಗಿತಾರೆ, ನಿಮ್ಮ ಥರನೇ ನೀನು ಮಾತಾಡ್ಬೋದು. ಸೊ ಮುಂದೆ ಸ್ಕೂಲ್ಗೆ ಹೋಗಬೇಕು, ಚೆನ್ನಾಗಿ ಓದಬೇಕು, ಎಲ್ಲ ಮಾಡ್ತೀಯಾ? ಮಾತಾಡೋ ಒಂದ್ಸರ್ತಿ, ಟ್ರೈ ಮಾಡೋ ಒಂದ್ಸರ್ತಿ. ಓದ್ತೀಯ ಅಲ್ವಾ? ಖಂಡಿತ. ಓಕೆ ಡಾಕ್ಟ್ರೇ, ತುಂಬ ನಿಮ್ಮ ವೈದ್ಯಕೀಯ ಸಂಸ್ಥೆ ಮತ್ತು ನಿಮಗೆ ಇಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು. ಈ ವಿಚಾರದಲ್ಲಿ ನೀವು ಇಷ್ಟು ಮುಂದೆ ಬಂದು ನೀವು ಆ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಅವರು ಕೊಟ್ಟಿರ್ತಕ್ಕಂಥ ಉಚಿತ ಸೌಲಭ್ಯವನ್ನು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ಗೆ ಯೂಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು, ಉಪಯೋಗಿಸ್ಕೊಳ್ತಕ್ಕಂಥದ್ದು. ಆಯಿತಾ? ಖಂಡಿತ ಮಾಡಬೇಕಾಗುತ್ತೆ. ಸೊ ತಾವು 3 ಜನ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ, ನಿಮ್ಮ ನೋವು ನಲಿವನ್ನು ಹಂಚ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ವಿಚಾರಗಳು ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ, ಜನಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ 3 ಜನಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪ್ರಸಾದನ ಸ್ಥಿತಿ, ಚಿಕ್ಕ ವಯಸ್ಸು, ಆಟ ಆಡಿಕೊಂಡು ಮಕ್ಕಳ ಜೊತೆ ಕೆಚ್ಚಾಡ್ಕೊಂಡು ಹಾರಾಡ್ಕೊಂಡು ಕಳಿಬೇಕಾಗಿದ್ದಂತಹ ಸಂದರ್ಭ ಇದು. ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಆತನಿಗೆ ಈಗ ಮಾತು ಬರ್ತಾ ಇಲ್ಲ. ಆದರೆ ವೈದ್ಯರು ಮುಂದೆ ಬಂದಿದ್ದಾರೆ, ಶಿಕ್ಷಣ ಸಂಸ್ಥೆ ಮುಂದೆ ಬಂದಿದೆ, ವೈದ್ಯಕೀಯ ಸಂಸ್ಥೆ ಮುಂದೆ ಬಂದಿದೆ. ಖಂಡಿತ ಅವನಿಗೆ ಉಚಿತ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ MS ರಾಮಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ನಮಗೆ ಮಾತು ಕೊಟ್ಟಿದ್ದಾರೆ. ಖಂಡಿತ ಆತನಿಗೆ ಹುಷಾರಾಗಲಿ ಅಂತಕ್ಕಂಥದ್ದೇ ನಮ್ಮ ಹಾರೈಕೆ ಕೂಡ. ಹಾಗಾಗಲಿ ಅಂತ ಹಾರೈಸ್ತಾ ಇವತ್ತಿನ ದುನಿಯಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.